ಜಗತ್ತಿನ ಇತಿಹಾಸದಲ್ಲಿ ಕೇವಲ 24 ಅಕ್ಷರಗಳ ಒಂದು ಪುಟ್ಟ ವಾಕ್ಯದ ಮೇಲೆ ಅಂದ್ರೆ ಆ ಸಣ್ಣ ಬೀಜದಂತಹ ವಾಕ್ಯದ ಮೇಲೆ ಹೌದು, ಆ ವಾಕ್ಯದ ಮೇಲೆ ನೂರಾರು ಗ್ರಂಥಗಳು, ದೇವತೆಗಳ ನಡುವಿನ ರಹಸ್ಯ ಸಂವಾದಗಳು ಮತ್ತು ಮಹರ್ಷಿಗಳ ಅಸ್ತ್ರಪ್ರಯೋಗದ ಕೈಪಡಿಗಳು ರಚನೆಯಾಗಿವೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತಲ್ವಾ? ಖಂಡಿತ ಆಗುತ್ತೆ. ಅದೊಂದು ಕೇವಲ ಪ್ರಾರ್ಥನೆಯಲ್ಲ, ಬದಲಾಗಿ ಅದೊಂದು ಬೃಹತ್ ತಂತ್ರಜ್ಞಾನ. ನಿಜ. ಒಂದು ಸಣ್ಣ ಬೀಜದೊಳಗೆ ಇಡೀ ಹೆಮ್ಮರವೇ ಅಡಗಿರುವ ಹಾಗೆ ಆ ಅಕ್ಷರಗಳಲ್ಲಿ ಇಡೀ ಬ್ರಹ್ಮಾಂಡದ ಜ್ಞಾನ ಅಡಗಿದೆ ಅನ್ನಬಹುದು. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇಂದಿನ ನಮ್ಮ ಸಮಗ್ರ ಚರ್ಚೆಯ ವಿಷಯ ಅದೇ ನಮ್ಮ ಗಾಯತ್ರಿ ಚೈತನ್ಯ. ಹೌದು, ಈ ಗಾಯತ್ರಿ ಚೈತನ್ಯದಲ್ಲಿ ಅಡಗಿರುವ ಅಗಾಧವಾದ ಸಾಹಿತ್ಯ ಮತ್ತು ಜ್ಞಾನಭಂಡಾರವನ್ನು ನಾವಿಂದು ಬಿಡಿಸಿ ನೋಡಲಿದ್ದೇವೆ. ಕೇವಲ ಒಂದು ಮಂತ್ರ ಅಥವಾ ತತ್ವದ ಸುತ್ತಮುತ್ತ ಇಷ್ಟೊಂದು ವಿಭಿನ್ನ ಗ್ರಂಥಗಳು, ಸ್ತೋತ್ರಗಳು ಹೇಗೆ ಮತ್ತು ಏಕೆ ರಚನೆಯಾಗಿವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಇಂದಿನ ಮುಖ್ಯ ಉದ್ದೇಶ. ಸರಿ, ಜ್ಞಾನದ ಮೂಲವನ್ನು ಅರಸುವ ಈ ಪ್ರಯತ್ನ ಬಹಳ ಮುಖ್ಯವಾದದ್ದು. ಖಂಡಿತ. ಗಾಯತ್ರಿ ಎಂಬುದು ಕೇವಲ ಬಾಯಲ್ಲಿ ಪಠಿಸುವ ಶಬ್ದಗಳಲ್ಲ, ಅದು ಸಂಪೂರ್ಣ ಜ್ಞಾನದ, ಅರಿವಿನ ಮೂಲವಾಗಿ ಹೇಗೆ ಬೆಳೆದಿದೆ ಅನ್ನೋದರ ಹಿನ್ನೆಲೆಯನ್ನ ನಾವು ಅರಿಬೇಕು. ಸಾವಿರಾರು ವರ್ಷಗಳ ಕಾಲದಿಂದ ಈ ತತ್ವವು ಹೇಗೆ ಸಂರಕ್ಷಿಸಲ್ಪಟ್ಟಿದೆ ಅನ್ನೋದು ಗಾಯತ್ರಿ ಚೈತನ್ಯದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಗೋಚರಿಸುತ್ತೆ. ದೇವತೆಗಳಿಂದ ಹಿಡಿದು ಸಾಮಾನ್ಯ ಜನರವರೆಗೆ ಈ ಜ್ಞಾನದ ಪಯಣ ಹೇಗೆ ಸಾಗಿತು ಅನ್ನೋದನ್ನ ನಾವು ಅನ್ವೇಷಿಸೋಣ. ಖಂಡಿತ. ಈ ಜ್ಞಾನ ಹೇಗೆ ಹುಟ್ಟಿತು ಮತ್ತು ಹರಿದುಕಂತು ಅಂತ ತಿಳಿಯಲು ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವ ಪ್ರಾಚೀನ ದೈವಿಕ ಸಂವಾದಗಳ ಕಡೆಗೆ ಮೊದಲು ಗಮನ ಹರಿಸಬೇಕಾಗತ್ತೆ. ಹೌದು, ಅಲ್ಲಿ ಭಗವಾನ್ ಶಿವ ಮತ್ತು ದೇವಿ ಪಾರ್ವತಿಯ ನಡುವಿನ ಸಂವಾದದ ಉಲ್ಲೇಖವಿದೆ. ಹಾಗೆಯೇ ಭಗವಾನ್ ನಾರಾಯಣ ಮತ್ತು ದೇವರ್ಷಿ ನಾರದರ ನಡುವೆ ನಡೆದ ಸಂವಾದಗಳ ಪಟ್ಟಿ ಬಹಳ ದೊಡ್ಡದಿದೆ ಅಲ್ವಾ? ನಿಜ. ಗಾಯತ್ರಿ ಕವಚ, ಗಾಯತ್ರಿ ಸಹಸ್ರನಾಮ, ಧ್ಯಾನ ಸ್ತೋತ್ರ, ಗಾಯತ್ರಿ ರಹಸ್ಯ ಮತ್ತು ಗಾಯತ್ರಿ ಹೃದಯದ ಕುರಿತು ಇವರಿಬ್ಬರ ನಡುವೆ ಸುದೀರ್ಘ ಚರ್ಚೆ ನಡೆದಿದೆ. ಹೌದು, ಶ್ರೀದೇವಿ ಭಾಗವತದ 12ನೇ ಸ್ಕಂದದಲ್ಲಿಯೂ ಗಾಯತ್ರಿ ಕವಚ ಮತ್ತು ಮಹಿಮೆಯ ಕುರಿತು ಈ ಸಂವಾದ ಬರುತ್ತೆ. ಹಾಗೆಯೇ ಬ್ರಹ್ಮದೇವ ಮತ್ತು ಮಹರ್ಷಿ ಯಾಜ್ಞವಲ್ಕ್ಯರ ನಡುವೆಯೂ ಸಂವಾದಗಳಿವೆ. ಆದರೆ ಇಲ್ಲೊಂದು ಆಳವಾದ ಪ್ರಶ್ನೆ ಮೂಡುತ್ತೆ. ಏನದು? ದೇವತೆಗಳೇ ಪರಸ್ಪರ ಈ ತತ್ವದ ಬಗ್ಗೆ ಚರ್ಚಿಸುವ ಅಗತ್ಯ ಏನಿತ್ತು? ಅವರಿಗೆ ಆಗಲೇ ಎಲ್ಲವೂ ತಿಳಿದಿರಬೇಕಲ್ವಾ? ಮೇಲ್ನೋಟಕ್ಕೆ ಹಾಗೆ ಅನಿಸೋದು ಸಹಜ. ದೇವತೆಗಳಿಗೆ ಜ್ಞಾನದ ಕೊರತೆ ಇತ್ತು ಅಂತಲ್ಲ. ಆದರೆ ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿರುವ ಹಾಗೆ ಇದೊಂದು ಜ್ಞಾನ ಪ್ರಸರಣದ ಅತ್ಯುನ್ನತ ವ್ಯವಸ್ಥೆ. ಅಂದ್ರೆ ಕೇವಲ ಒಂದು ಏಕಮುಖ ಉಪದೇಶದ ಹಾಗೆ ಅಲ್ಲ. ನಿಖರವಾಗಿ. ಒಬ್ರು ಹೇಳೋದು ಮತ್ತೊಬ್ರು ಸುಮ್ನೆ ಕೇಳೋದು ಅಂತ ಜ್ಞಾನ ನೀಡಿದ್ರೆ ಅದರಲ್ಲಿರೋ ಆಳ ಸಂಪೂರ್ಣವಾಗಿ ಅರ್ಥ ಆಗೋದಿಲ್ಲ. ಓಹೋ, ಪ್ರಶ್ನೋತ್ತರಗಳ ಮೂಲಕ ಅಂದ್ರೆ ಒಂದು ಸಂವಾದದ ರೂಪದಲ್ಲಿ ವಿವರಿಸಿದಾಗ ಆ ತತ್ವದ ಪ್ರತಿಯೊಂದು ಪದರವೂ ಬಿಚ್ಕೊಳ್ಳುತ್ತೆ ಅನ್ನಬಹುದು. ಹೌದು. ಸಮಾಜಕ್ಕೆ ಅಥವಾ ಮುಂದಿನ ಪೀಳಿಗೆಗೆ ಜ್ಞಾನವನ್ನು ಹೇಗೆ ವರ್ಗಾಯಿಸಬೇಕು ಅನ್ನೋದಕ್ಕೆ ದೇವತೆಗಳೇ ಒಂದು ಮಾದರಿಯನ್ನ ಹಾಕ್ಕೊಟ್ರು. ಇದೊಂದು ರೀತಿಯಲ್ಲಿ ಪ್ರಾಚೀನ ಕಾಲದ ಅತ್ಯುನ್ನತ ಜ್ಞಾನ ಪ್ರಸರಣ ವ್ಯವಸ್ಥೆ ಅಂತಲೇ ಹೇಳಬೇಕು. ಜಗತ್ತಿನ ಅತಿದೊಡ್ಡ ಮೇಧಾವಿಗಳು ಪರಸ್ಪರ ಸಂದರ್ಶನ ಮಾಡಿದ ಹಾಗೆ ಭಾಸವಾಗುತ್ತೆ. ಕೇವಲ ಯುದ್ಧದಲ್ಲಿ ಧರಿಸುವ ಕಬ್ಬಿಣದ ಉಡುಪಲ್ಲ. ಗಾಯತ್ರಿ ಕವಚ ಅಂದ್ರೆ ಮಂತ್ರದ ತರಂಗಗಳನ್ನ ಬಳಸ್ಕೊಂಡು ಮನಸ್ಸು ಮತ್ತು ದೇಹದ ಸುತ್ತ ಒಂದು ಅದೃಶ್ಯ ರಕ್ಷಣಾ ಕವಚವನ್ನು ನಿರ್ಮಿಸಿಕೊಳ್ಳುವ ತಂತ್ರ ಅಲ್ವಾ? ನಿಖರವಾಗಿ. ಹಾಗೆಯೇ ಗಾಯತ್ರಿ ಹೃದಯ ಅಂದ್ರೆ ಆ ಮಂತ್ರದ ಒಳಗೆ ಮಿಡಿತಿರುವ ಕೇಂದ್ರ ತತ್ವ. ಅಂದ್ರೆ ಅದರ ತತ್ವಜ್ಞಾನದ ತಿರುಳು. ಹೌದು. ಇಂಥ ಸೂಕ್ಷ್ಮ ವಿಚಾರಗಳನ್ನ ವಿವರಿಸಲು ಪ್ರಶ್ನೆ ಮತ್ತು ಉತ್ತರದ ವಿಧಾನವೇ ಅತ್ಯುತ್ತಮ. ಸಂವಾದದ ಮೂಲಕ ವಿಷಯದ ಪ್ರತಿ ಆಯಾಮವೂ ತಾರ್ಕಿಕ ವಿಶ್ಲೇಷಣೆಗೆ ಒಳಪಡುತ್ತೆ. ಮತ್ತು ಅದು ಕರಾರುವಾಗಿ ವರ್ಗಾವಣೆ ಆಗತ್ತೆ. ದೇವತೆಗಳು ಗಾಯತ್ರಿಯ ಬಗ್ಗೆ ಚರ್ಚಿಸಿದ್ರು ಸರಿ, ಆದರೆ ಈ ರಹಸ್ಯ ಜ್ಞಾನ ಭೂಮಿಗೆ ಹೇಗೆ ಬಂತು? ಮನುಷ್ಯರಿಗೆ ಇದು ಹೇಗೆ ದಕ್ಕಿತು ಅಂತ ಅಲ್ವಾ ನಿಮ್ಮ ಪ್ರಶ್ನೆ? ಹೌದು. ಕೇವಲ ನಂಬಿಕೆಯ ಆಧಾರದ ಮೇಲೆ ಇದನ್ನ ಒಪ್ಪಿಕೊಳ್ಳಲಾಯಿತಾ? ಇಲ್ಲಿಯ ವೇದಗಳ ಗುರು-ಶಿಷ್ಯ ಪರಂಪರೆಯ ಪ್ರವೇಶವಾಗುವುದು ಅನಿಸುತ್ತೆ. ಖಂಡಿತ. ಗಾಯತ್ರಿ ಚೈತನ್ಯದಲ್ಲಿ ಅತ್ಯಂತ ಕುತೂಹಲಕಾರಿ ಉಲ್ಲೇಖವೊಂದಿದೆ. ಅಥರ್ವವೇದದ ಗೋಪಥ ಬ್ರಾಹ್ಮಣದ ಉಲ್ಲೇಖ ತಾನೇ? ಹೌದು. 31ರಿಂದ 38ನೇ ಖಂಡಿಕೆಗಳಲ್ಲಿ ಬರುವ ಗಾಯತ್ರಿ ಉಪನಿಷತ್. ಇಲ್ಲಿ ಗುರು ಮಹರ್ಷಿ ಮೌದ್ಗಲ್ಯ ಹಾಗೂ ಶಿಷ್ಯನಾದ ಮಹರ್ಷಿ ಮೈತ್ರೇಯರ ನಡುವಿನ ಸಂವಾದ ಬರುತ್ತೆ. ಇದು ಬಹಳ ಪ್ರಮುಖವಾದ ಘಟ್ಟ. ಉಪನಿಷತ್ತುಗಳ ಕಾಲದ ಬೌದ್ಧಿಕ ಉತ್ತುಂಗತೆಯನ್ನು ಇದು ಸೂಚಿಸುತ್ತೆ. ಉಪನಿಷತ್ತಂದ್ರೆ ಗುರುವಿನ ಸಮೀಪ ಕುಳಿತು ಕಲಿಯೋ ವಿದ್ಯೆ. ಆ ಸಂವಾದವನ್ನ ಗಮನಿಸಿದ್ರೆ ಆ ಕಾಲದ ಶಿಕ್ಷಣ ಪದ್ಧತಿ ಎಷ್ಟು ವೈಜ್ಞಾನಿಕವಾಗಿತ್ತು ಅನ್ನೋದು ಸ್ಪಷ್ಟವಾಗುತ್ತೆ.
ವೇದಗಳ ಕಾಲದ ಈ ಗುರುಶಿಷ್ಯ ಪರಂಪರೆಯಲ್ಲಿ ಪ್ರಶ್ನೆ ಕೇಳುವ ಪ್ರಕ್ರಿಯೆ ನಿಜಕ್ಕೂ ಬೆರಗುಗೊಳಿಸುತ್ತೆ. ಅವರು ಕೇವಲ ಕುರುಡು ನಂಬಿಕೆಯ ಮೇಲೆ ಯಾವುದೋ ಒಂದು ಆಚರಣೆ ಮಾಡ್ತಿರ್ಲಿಲ್ಲ. ಹೌದು, ಬದಲಾಗಿ ಇದು ಹೇಗೆ ಕೆಲಸ ಮಾಡುತ್ತೆ, ಇದರ ಹಿಂದಿನ ತತ್ವ ಏನು? ಇದನ್ನ ಪಠಿಸೋದ್ರಿಂದ ಪ್ರಜ್ಞೆಯ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋ ಆಳವಾದ ಜಿಜ್ಞಾಸೆ ಆ ಶಿಷ್ಯರಲ್ಲಿತ್ತು. ನಿಜ, ಉಪನಿಷತ್ತುಗಳು ಕೇವಲ ಕುರುಡು ನಂಬಿಕೆಗಳಲ್ಲ, ಬದಲಾಗಿ ಅವು ಬೌದ್ಧಿಕ ಅನ್ವೇಷಣೆಗಳು. ಮಹರ್ಷಿ ಮೈತ್ರೇಯರಂತಹ ಶಿಷ್ಯರು ಕೇಳುವ ಪ್ರಶ್ನೆಗಳು ಕಲಿಯುವವರಲ್ಲಿ ಇರಬೇಕಾದ ಆಳವಾದ ಕುತೂಹಲವನ್ನ ಪ್ರತಿನಿಧಿಸ್ತವೆ ಅಲ್ವಾ? ಖಂಡಿತ. ಶಿಷ್ಯನು ಪ್ರಶ್ನೆಗಳನ್ನ ಕೇಳುತ್ತಾನೆ ಮತ್ತು ಗುರುವು ತರ್ಕಬದ್ಧವಾಗಿ ವಿವಿಧ ದೃಷ್ಟಿಕೋನಗಳ ಮೂಲಕ ಜ್ಞಾನವನ್ನ ವಿವರಿಸ್ತಾನೆ. ಜ್ಞಾನವು ನಿಶ್ಚಲವಾಗಿರದೆ ವಿಮರ್ಶೆ ಮತ್ತು ಬೌದ್ಧಿಕ ಅನ್ವೇಷಣೆಗೆ ಒಳಪಟ್ಟಾಗ ಮಾತ್ರ ಅದು ನೈಜವಾಗಿ ಬೆಳೆಯುತ್ತೆ. ಹೌದು, ಅದಕ್ಕೆ ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖವಾಗಿರುವ ಈ ಸಂವಾದಗಳೇ ಸಾಕ್ಷಿ. ಈ ಪ್ರಕ್ರಿಯೆಯಲ್ಲಿ ಗಾಯತ್ರಿ ತತ್ವವು ಅತ್ಯಂತ ವೈಜ್ಞಾನಿಕವಾಗಿ ವಿಶ್ಲೇಷಿಸಲ್ಪಡುತ್ತೆ. ಅಂದ್ರೆ ಇದು ದೈವಿಕ ಸಂವಾದಗಳನ್ನ ಮಾನವನ ಬೌದ್ಧಿಕ ಮಟ್ಟಕ್ಕೆ ಇಳಿಸಿ ಅರ್ಥೈಸುವ ಪ್ರಕ್ರಿಯೆ ಅನ್ಬೋದು. ನಿಖರವಾಗಿ. ಈಗ ವೇದ ಮತ್ತು ಉಪನಿಷತ್ತುಗಳ ಈ ತಾತ್ವಿಕ ಅಡಿಪಾಯದಿಂದ ಮುಂದಿನ ಹಂತಕ್ಕೆ ಹೋಗೋಣ. ಖಂಡಿತ. ಕೇವಲ ಸಿದ್ಧಾಂತ ಅಥವಾ ಚರ್ಚೆ ಇದ್ರೆ ಸಾಲ್ದು, ಅದನ್ನ ದೈನಂದಿನ ಆಚರಣೆಗೆ ತರಬೇಕಲ್ವಾ? ಹೌದು. ಈ ಜ್ಞಾನವನ್ನ ಪ್ರಾಯೋಗಿಕವಾಗಿ ಅಳವಡಿಸಲು ಮಹರ್ಷಿಗಳು ನೀಡಿದ ಕೊಡುಗೆ ಅಪಾರ. ಗಾಯತ್ರಿ ಚೈತನ್ಯದಲ್ಲಿ ಇಬ್ಬರು ಪ್ರಮುಖ ಮಹರ್ಷಿಗಳ ಕೃತಿಗಳ ಬಗ್ಗೆ ವಿಸ್ತಾರವಾದ ಮಾಹಿತಿ ಇದೆ. ಅವರುಗಳೆಂದ್ರೆ ಮಹರ್ಷಿ ವಿಶ್ವಾಮಿತ್ರ ಮತ್ತು ಮಹರ್ಷಿ ವಸಿಷ್ಠರು. ಇವರ ಕೊಡುಗೆಗಳನ್ನ ನೋಡಿದ್ರೆ ನಿಜಕ್ಕೂ ಬೆರಗಾಗುತ್ತೆ. ಈ ಇಬ್ಬರೂ ಮಹರ್ಷಿಗಳು ಗಾಯತ್ರಿ ತತ್ವವನ್ನ ಸಂಪೂರ್ಣವಾಗಿ ಬೇರೊಂದು ಮಜಲಿಗೆ ತೆಗೆದುಕೊಂಡು ಹೋದ್ರು. ಹೌದು. ವಿಶ್ವಾಮಿತ್ರರು ಗಾಯತ್ರಿ ತಂತ್ರ, ಗಾಯತ್ರಿ ಸಹಸ್ರನಾಮ, ಗಾಯತ್ರಿ ತತ್ವಮಾಲಾ ಮಂತ್ರ, ಗಾಯತ್ರಿ ಪಂಜರ ಸ್ತೋತ್ರ ಮತ್ತು ಗಾಯತ್ರಿ ಸ್ತವರಾಜ ಮುಂತಾದವುಗಳನ್ನ ರಚಿಸಿದ್ದಾರೆ. ಹಾಗೆಯೇ ಶ್ರೀರಾಮಚಂದ್ರ ಹಾಗೂ ವಿಶ್ವಾಮಿತ್ರರ ನಡುವೆ ನಡೆದ ಸಂವಾದ ರೂಪದಲ್ಲಿರುವ ಗಾಯತ್ರಿ ಅಷ್ಟೋತ್ತರ ಶತನಾಮ ಸ್ತೋತ್ರ ಕೂಡ ಇದೆ. ನಿಜ. ಮತ್ತೊಂದೆಡೆ ವಸಿಷ್ಠರ ಕೃತಿಗಳನ್ನ ನೋಡಿದ್ರೆ ಗಾಯತ್ರಿ ಅಷ್ಟಕ, ವಸಿಷ್ಠ ಸಂಹಿತ ಮತ್ತು ಮಹಾಗಮಸಾರದಲ್ಲಿ ಬರುವ ಗಾಯತ್ರ್ಯಸ್ತ್ರ ಪ್ರಯೋಗಗಳು ಕಂಡುಬರುತ್ತವೆ. ಹೌದು. ಇವರಿಬ್ಬರನ್ನೂ ಗಮನಿಸಿದಾಗ ನನಗಂತೂ ಒಂದು ಬೃಹತ್ ದೇವಾಲಯವನ್ನು ನಿರ್ಮಿಸಿದ ಇಬ್ಬರು ಪ್ರತ್ಯೇಕ ಪ್ರಧಾನ ವಾಸ್ತುಶಿಲ್ಪಿಗಳು ನೆನಪಾಗುತ್ತಾರೆ. ಓಹೋ, ಅದ್ಭುತವಾದ ಹೋಲಿಕೆ ಇದು. ಇಬ್ಬರೂ ಕಟ್ಟುತ್ತಿರುವುದು ಒಂದೇ ದೇವಾಲಯ. ಆದರೆ ಅವರ ವಿನ್ಯಾಸದ ಶೈಲಿ ಮತ್ತು ಉದ್ದೇಶ ಭಿನ್ನವಾಗಿದೆ. ನಿಖರವಾಗಿ. ವಿಶ್ವಾಮಿತ್ರರ ಒಲವು ತಂತ್ರ ಮತ್ತು ಸ್ತೋತ್ರಗಳ ಕಡೆಗಿದೆ. ಅಂದ್ರೆ ದೇವಾಲಯದ ಗರ್ಭಗುಡಿಯಲ್ಲಿ ದೀಪ ಹಚ್ಚಿ ಮಂತ್ರದ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸುವ ಕಡೆಗಿದೆ. ಹೌದು, ಭಕ್ತಿಯನ್ನು ಉದ್ದೀಪನಗೊಳಿಸುವುದು. ಆದರೆ ವಶಿಷ್ಠರು ಆ ದೇವಾಲಯದ ಆವರಣದಲ್ಲಿ ನಡೆಯಬೇಕಾದ ಶಿಸ್ತಿನ ಆಚರಣೆಗಳ ನಿಯಮಾವಳಿ ಮತ್ತು ಪ್ರಯೋಗಗಳ ಕಡೆಗೆ ಹೆಚ್ಚು ಗಮನ ಹರಿಸಿದ್ದಾರೆ ಅನ್ಸುತ್ತೆ. ಈ ವಾಸ್ತುಶಿಲ್ಪಿಗಳ ಉಪಮೆ ಅತ್ಯಂತ ಸೂಕ್ತವಾಗಿದೆ. ಈ ಇಬ್ರು ಮಹರ್ಷಿಗಳು ಜ್ಞಾನಕ್ಕೆ ತಮ್ಮದೇ ಆದ ವಿಶಿಷ್ಟ ಆಯಾಮಗಳನ್ನ ನೀಡಿದ್ದಾರೆ. ಗಾಯತ್ರಿ ಚೈತನ್ಯದ ಆಧಾರದ ಮೇಲೆ ನೋಡಿದರೆ ಇದು ಸ್ಪಷ್ಟವಾಗುತ್ತೆ. ವಿಶ್ವಾಮಿತ್ರರು ಸ್ತೋತ್ರಗಳು ಮತ್ತು ತಂತ್ರಗಳ ಮೂಲಕ ಮನಸ್ಸನ್ನ ಕೇಂದ್ರೀಕರಿಸಿ ಒಳಗಿರುವ ಚೈತನ್ಯವನ್ನ ಹೇಗೆ ಎಚ್ಚರಿಸಬೇಕು ಅನ್ನೋದನ್ನ ತೋರಿಸಿಕೊಟ್ರು. ಉದಾಹರಣೆಗೆ ಗಾಯತ್ರಿ ಪಂಜರ ಸ್ತೋತ್ರವು ಸಾಧಕನನ್ನು ಬಾಹ್ಯ ಪ್ರಭಾವಗಳಿಂದ ರಕ್ಷಿಸುವ ಒಂದು ಆಂತರಿಕ ಶಕ್ತಿಯ ಕವಚವನ್ನ ನಿರ್ಮಿಸುತ್ತೆ ಅಲ್ವಾ? ಹೌದು. ಮತ್ತೊಂದೆಡೆ ವಶಿಷ್ಠರು ಈ ಶಕ್ತಿಯನ್ನ ಬಾಹ್ಯ ಜಗತ್ತಿನಲ್ಲಿ ಹೇಗೆ ಪ್ರಯೋಗಿಸಬೇಕು, ಅದರ ಕಟ್ಟುನಿಟ್ಟಿನ ನಿಯಮಗಳೇನು ಅನ್ನೋದರ ಕಡೆಗೆ ಲಕ್ಷ್ಯವಹಿಸಿದ್ದಾರೆ. ಗಾಯತ್ರಿಯಸ್ತ್ರ ಪ್ರಯೋಗ ಅನ್ನೋದು ಸಾಮಾನ್ಯವಾದ ವಿಚಾರವಲ್ಲ. ಖಂಡಿತ ಅಲ್ಲ. ಶಬ್ದ ತರಂಗಗಳನ್ನ ಮತ್ತು ಮಾನಸಿಕ ಶಕ್ತಿಯನ್ನ ಒಟ್ಟುಗೂಡಿಸಿ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ, ಅಂದ್ರೆ ಒಂದು ಅಸ್ತ್ರದಂತೆ ಹೇಗೆ ಬಳಸಬಹುದು ಅಂತ ವಶಿಷ್ಠರು ವಿವರಿಸಿದ್ದಾರೆ. ಹೌದು. ಅಂದ್ರೆ ಕೇವಲ ವೇದಗಳಲ್ಲಿದ್ದ ಸೈದ್ಧಾಂತಿಕ ಜ್ಞಾನವನ್ನ ಪ್ರಾಯೋಗಿಕವಾಗಿ ಅಳವಡಿಸುವ ಸಂಪೂರ್ಣ ವಿಜ್ಞಾನ ಇದು. ವಿಶ್ವಾಮಿತ್ರರು ಅಂತರಂಗದ ಶಕ್ತಿಯನ್ನು ಎಚ್ಚರಿಸಿದರೆ ವಸಿಷ್ಠರು ಅದನ್ನು ನಿಖರವಾಗಿ ಹೇಗೆ ನಿರ್ವಹಿಸಬೇಕು ಅಂತ ಕಲಿಸಿದ್ರು. ಭಿನ್ನ ದೃಷ್ಟಿಕೋನಗಳು ಹೇಗೆ ಒಂದೇ ಜ್ಞಾನದ ಸಮಗ್ರ ತಿಳುವಳಿಕೆಗೆ ಕಾರಣವಾಗ್ತವೆ ಅನ್ನೋದನ್ನ ಗಾಯತ್ರಿ ಚೈತನ್ಯ ಬಹಳ ಸ್ಪಷ್ಟವಾಗಿ ತೋರ್ಸ್ಕೊಡುತ್ತೆ. ತಂತ್ರ ಮತ್ತು ಪ್ರಯೋಗಗಳೆರಡೂ ಸೇರಿಯೇ ಒಂದು ಸಂಪೂರ್ಣವಾದ ವ್ಯವಸ್ಥೆ ರೂಪುಗೊಳ್ಳುತ್ತೆ. ಇವರಿಬ್ಬರ ಕೊಡುಗೆ ಇಲ್ಲದೆ ಈ ತತ್ವದ ಇಷ್ಟು ಬೃಹತ್ ವಿಸ್ತಾರ ಸಾಧ್ಯವಾಗುತ್ತಿರಲಿಲ್ಲ. ಈ ಮಹರ್ಷಿಗಳು ಜ್ಞಾನವನ್ನ ಕೇವಲ ಆಕಾಶದಲ್ಲಿ ತೇಲುವ ತತ್ವವನ್ನಾಗಿ ಉಳಿಸದೆ ಅದನ್ನ ಭೂಮಿಯ ಮೇಲಿನ ಮನುಷ್ಯರ ಬಳಕೆಗೆ ತಕ್ಕಂತೆ ರೂಪಿಸಿದರು. ನಿಜ. ಮಹರ್ಷಿಗಳು ನಿರ್ಮಿಸಿದ ಈ ಭದ್ರವಾದ ಬುನಾದಿಯ ಮೇಲೆ
ಪುರಾಣಗಳು ಮತ್ತು ಮುಂದಿನ ತಲೆಮಾರಿನ ಸಾಹಿತ್ಯ ಹೇಗೆ ಈ ಮಹಿಮೆಯನ್ನು ಸಾಮಾನ್ಯ ಜನರಿಗೆ ತಲುಪಿಸಿದ್ವು ಅಂತ ನೋಡೋಣ. ಹೌದು, ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖವಾಗಿರುವ ಮುಂದಿನ ಕೃತಿಗಳ ಪಟ್ಟಿ ನಿಜಕ್ಕೂ ವಿಸ್ಮಯಕಾರಿಯಾಗಿದೆ. ಕೇವಲ ಹೆಸರುಗಳನ್ನ ಪಟ್ಟಿ ಮಾಡುವ ಬದಲು ಆ ಕೃತಿಗಳು ಹೇಗೆ ಕೆಲಸ ಮಾಡ್ತವೆ ಅನ್ನೋದನ್ನ ಗಮನಿಸುವುದು ಮುಖ್ಯ. ಖಂಡಿತ. ಉದಾಹರಣೆಗೆ ಶ್ರೀದೇವಿ ಭಾಗವತ, ಪದ್ಮಪುರಾಣ ಮತ್ತು ಅಗ್ನಿಪುರಾಣದಲ್ಲಿ ಹೌದು, ಆ ಪುರಾಣಗಳಲ್ಲಿ ಗಾಯತ್ರ್ಯ ಮಂತ್ರಸ್ಥ ಚತುರ್ವಿಂಶತಿ ವರ್ಣನಾಮ ಉಲ್ಲೇಖವಾಗಿದೆ. ಇದರ ಅರ್ಥ ಏನು? ಇದರ ಅರ್ಥ ಆ ಮಂತ್ರದಲ್ಲಿರುವ 24 ಅಕ್ಷರಗಳಿಗೂ ಪ್ರತ್ಯೇಕವಾದ ಶಕ್ತಿ, ಪ್ರತ್ಯೇಕವಾದ ದೇವತೆಗಳು ಮತ್ತು ಛಂದಸ್ಸುಗಳಿವೆ ಅಂತ. ಓಹೋ, ವೇದಗಳಲ್ಲಿ ಒಟ್ಟಾರೆಯಾಗಿ ಹೇಳಿದ್ದನ್ನು ಪುರಾಣಗಳು ಬಿಡಿಸಿ ಹೇಳಿದುವು. ಹೌದು, ಪ್ರತಿಯೊಂದು ಅಕ್ಷರದ ಹಿಂದಿರುವ ವಿಜ್ಞಾನವನ್ನ ಸಾಮಾನ್ಯ ಜನರಿಗೆ ಕಥೆಗಳ ಮೂಲಕ ವಿವರಿಸಿದವು. ಅಗ್ನಿಪುರಾಣದ ಗಾಯತ್ರಿ ವರ್ಣಮಾಲಾ ಸ್ತೋತ್ರವು ಈ ಅಕ್ಷರಗಳ ರಹಸ್ಯವನ್ನ ಮತ್ತಷ್ಟು ಸುಲಭವಾಗಿ ತೆರೆದಿಡುತ್ತೆ ಅಲ್ವಾ? ನಿಖರವಾಗಿ. ಅಷ್ಟು ಮಾತ್ರವಲ್ಲ, ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖವಾಗಿರುವ ಇತರ ಪ್ರಮುಖ ಕೃತಿಗಳನ್ನ ನೋಡಿದ್ರೆ ಮಹರ್ಷಿ ವಾಲ್ಮೀಕಿಯವರ ಗಾಯತ್ರಿ ರಾಮಾಯಣ ಇದೆ, ಶಂಕರ ಭಗವತ್ಪಾದರ ಅಂದ್ರೆ ಶಂಕರಾಚಾರ್ಯರ ಗಾಯತ್ರಿ ಅಷ್ಟಕ ಇದೆ, ಹಾಗೆಯೇ ವ್ಯಾಸರ ಗಾಯತ್ರಿ ಸಾರಸಂಗ್ರಹ ಇದೆ. ಇವೆಲ್ಲವೂ ವಿಭಿನ್ನ ಕಾಲಘಟ್ಟಗಳಲ್ಲಿ ರಚನೆಯಾದವುಗಳು ಅಲ್ವಾ? ಹೌದು, ಯಾವುದೇ ನೈಜ ಜ್ಞಾನವು ಎಂದಿಗೂ ಒಂದೇ ರೂಪದಲ್ಲಿ ಒಂದೇ ಜಾಗದಲ್ಲಿ ಸ್ಥಿರವಾಗಿರುವುದಿಲ್ಲ. ಅದು ಕಾಲಕ್ಕೆ ತಕ್ಕಂತೆ ಜನರಿಗೆ ಸುಲಭವಾಗಿ ಅರ್ಥವಾಗುವಂತೆ ವಿಕಸನಗೊಳ್ಳುತ್ತಲೇ ಇರುತ್ತೆ. ನಿಜ, ವೇದಗಳ ಕಾಲದ ಕಠಿಣ ತರ್ಕವು ಎಲ್ಲರಿಗೂ ಅರ್ಥ ಆಗದಿರಬಹುದು. ಹಾಗಾಗಿ ವಾಲ್ಮೀಕಿಯಂತಹ ಋಷಿಗಳು ಇಡೀ ರಾಮಾಯಣ ಮಹಾಕಾವ್ಯದೊಳಗೆ ಈ 24 ಅಕ್ಷರಗಳ ತತ್ವವನ್ನ ಅಡಕಗೊಳಿಸಿ ಕಥೆಯ ಮೂಲಕ ಜ್ಞಾನವನ್ನ ಪಸರಿಸಿದ್ರು. ಹೌದು, ಮತ್ತು ಶಂಕರಾಚಾರ್ಯರಂತಹ ದಾರ್ಶನಿಕರು ಅಷ್ಟಕಗಳ ಮೂಲಕ ಅಂದ್ರೆ ಸುಂದರವಾದ ಪದ್ಯಗಳ ಮೂಲಕ ಒಣತರ್ಕದ ಬದಲಿಗೆ ಮಂತ್ರದ ಕಡೆಗೆ ಭಕ್ತಿಯನ್ನ ಬೆಳೆಸಿದರು. ಇದು ಜ್ಞಾನದ ಪ್ರಸರಣದ ಅತ್ಯಂತ ಸುಂದರವಾದ ವಿಕಸನ. ಇನ್ನು ಆಧುನಿಕ ಕಾಲಕ್ಕೆ ಬಂದ್ರೆ ಪಂಡಿತ್ ಶ್ರೀರಾಮ ಶರ್ಮಾ ಆಚಾರ್ಯರ ಗಾಯತ್ರಿ ಸಂಹಿತೆ ಕೂಡ ಈ ಪಟ್ಟಿಯಲ್ಲಿದೆ. ಹೌದು, ಹಾಗೆಯೇ ಜನಸಾಮಾನ್ಯರ ದೈನಂದಿನ ಪಠಣಕ್ಕಾಗಿ ಗಾಯತ್ರಿ ಚಾಲೀಸಾ, ಗಾಯತ್ರಿ ಪಂಚಾಂಗ ಮತ್ತು ರುದ್ರದೇವ ವಿರಚಿತ ಗಾಯತ್ರಿ ಲಹರಿ ಮುಂತಾದ ಸರಳ ರೂಪಗಳೂ ಇವೆ. ಜ್ಞಾನವು ಹೇಗೆ ವೇದಗಳ ಕಠಿಣ ತರ್ಕದಿಂದ ಪ್ರಾರಂಭವಾಗಿ ನಂತರ ಕಾವ್ಯ, ಸ್ತೋತ್ರ ಮತ್ತು ಚಾಲೀಸಾಗಳ ಮೂಲಕ ಸರಳೀಕರಣಗೊಂಡು ಪ್ರತಿಯೊಬ್ಬರನ್ನೂ ತಲುಪುತ್ತೆ ಅನ್ನೋದಕ್ಕೆ ಗಾಯತ್ರಿ ಚೈತನ್ಯದ ಈ ವಿಸ್ತಾರವಾದ ಸಾಹಿತ್ಯವೇ ಸಾಕ್ಷಿ. ಬೃಹತ್ ಪಟ್ಟಿಯನ್ನ ನೋಡಿ ಆಶ್ಚರ್ಯ ಆಗುತ್ತೆ. ನಿಖರವಾಗಿ ಹೇಳುವುದಾದರೆ ಮೂಲ ತತ್ವವು ಒಂದೇ ಆಗಿದ್ದರೂ ಅದು ಅಭಿವ್ಯಕ್ತಿಗೊಳ್ಳುವ ರೀತಿ ಮಾತ್ರ ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ಬದಲಾಗುತ್ತಾ ಹೋಗಿದೆ. ಮತ್ತು ಜನರ ಗ್ರಹಿಕೆಗೆ ತೆಕ್ಕಂತೆಯೂ ಬದಲಾಗಿದೆ. ಈ ಹೊಂದಾಣಿಕೆಯೇ ಆ ತತ್ವವನ್ನ ಸಾವಿರಾರು ವರ್ಷಗಳ ಕಾಲ ಜೀವಂತವಾಗಿರಿಸಿದೆ ಅಲ್ವಾ? ಹೌದು, ಸಮಾಜದ ಪ್ರತಿಯೊಂದು ಸ್ತರದ ಜನರಿಗೂ ಅವರವರ ಗ್ರಹಿಕಾ ಸಾಮರ್ಥ್ಯಕ್ಕೆ ತಕ್ಕಂತೆ ಈ ಜ್ಞಾನ ಲಭ್ಯವಾಗುವಂತೆ ಪ್ರಾಚೀನರು ಮತ್ತು ಆಧುನಿಕ ಆಚಾರ್ಯರು ವ್ಯವಸ್ಥೆ ಮಾಡಿದ್ದಾರೆ. ಇಂದಿನ ಕಾಲದಲ್ಲಿ ನಮಗೆ ಯಾವುದೇ ಮಾಹಿತಿ ಬೇಕಿದ್ರೂ ಕ್ಷಣಾರ್ಧದಲ್ಲಿ ಅಂತರ್ಜಾಲದಲ್ಲಿ ಸಿಗುತ್ತೆ. ಆದರೆ ಆ ಪ್ರಾಚೀನ ಕಾಲದಲ್ಲಿ ಕೇವಲ ಬಾಯಿಂದ ಬಾಯಿಗೆ ಹರಿದು ಬರುತ್ತಿದ್ದ ಈ ಜ್ಞಾನವನ್ನ ಉಳಿಸಿಕೊಳ್ಳಲು, ಬೆಳೆಸಲು ಮತ್ತು ಸಾಮಾನ್ಯ ಜನರಿಗೂ ತಲುಪಿಸಲು ಅವರು ರೂಪಿಸಿದ ಈ ಸಂವಾದ ವ್ಯವಸ್ಥೆ, ತಂತ್ರ ಪ್ರಯೋಗಗಳು ಮತ್ತು ಸಾಹಿತ್ಯದ ರಚನೆ ಎಷ್ಟೊಂದು ಕರಾರುವಕ್ಕಾಗಿದೆ ಅಲ್ವಾ? ಖಂಡಿತ. ಒಟ್ಟಾರೆಯಾಗಿ ಗಾಯತ್ರಿ ಚೈತನ್ಯವು ಕೇವಲ ಒಂದು ಮಂತ್ರದ ಕಥೆಯಲ್ಲ. ಇದು ದೇವತೆಗಳು, ಮಹರ್ಷಿಗಳು, ಪುರಾಣಗಳು ಮತ್ತು ಆಧುನಿಕ ಆಚಾರ್ಯರ ಮೂಲಕ ಹರಿದು ಬಂದಿರುವ ಜ್ಞಾನದ ಒಂದು ಬೃಹತ್ ಸಾಗರ. ವೇದಗಳ ಬೌದ್ಧಿಕ ಅನ್ವೇಷಣೆಯಿಂದ ಹಿಡಿದು ವಿಶ್ವಾಮಿತ್ರ ಮತ್ತು ವಸಿಷ್ಠರಂತಹ ವಾಸ್ತುಶಿಲ್ಪಿಗಳು ಕಟ್ಟಿದ ತಂತ್ರ ಪ್ರಯೋಗಗಳವರೆಗೆ ಮತ್ತು ಪುರಾಣ ಸ್ತೋತ್ರಗಳ ಮೂಲಕ ಜನಸಾಮಾನ್ಯರಂಡ ತಲುಪಿದ ಈ ಸುದೀರ್ಘ ಪಯಣ ಅತ್ಯಂತ ರೋಚಕವಾಗಿದೆ. ಒಂದೊಂದು ಕೃತಿಯೂ ಈ ಜ್ಞಾನದ ಸಾಗರಕ್ಕೆ ಸೇರಿದ ಒಂದೊಂದು ನದಿಯೇ ಇದ್ದಂತೆ ಅನ್ಸುತ್ತೆ. ನಿಜ, ದೈವಿಕ ಸಂವಾದಗಳಿರಬಹುದು, ಉಪನಿಷತ್ತಿನ ಚರ್ಚೆಗಳಿರಬಹುದು, ಅಥವಾ ಪುರಾಣದ ಕಥೆಗಳಿರಬಹುದು. ಎಲ್ಲವೂ ಸೇರಿ ಆ ಜ್ಞಾನ ಭಂಡಾರವನ್ನ ಮತ್ತಷ್ಟು ಶ್ರೀಮಂತಗೊಳಿಸಿವೆ. ಈ ಸಮಗ್ರ ನೋಟವೇ ಗಾಯತ್ರಿ ಚೈತನ್ಯದ ಅತಿದೊಡ್ಡ ಕೊಡುಗೆ. ಖಂಡಿತ. ನಮ್ಮ ಈ ಆಳವಾದ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸುವ ಮುನ್ನ ನಮಗೆಲ್ಲರಿಗೂ ಕಾಡುವ ಒಂದು ಆಳವಾದ ಚಿಂತನೆಯನ್ನ ಇಲ್ಲಿ ಪ್ರಸ್ತಾಪಿಸಬೇಕು. ಹೇಳಿ. ಈ ಗಾಯತ್ರಿ ಚೈತನ್ಯದಲ್ಲಿ ನಾವು ಕಂಡಂತೆ ಕೇವಲ 24 ಅಕ್ಷರಗಳ ಒಂದು ಪುಟ್ಟ ತತ್ವದ ಸುತ್ತ ಸಾವಿರಾರು ವರ್ಷಗಳ ಕಾಲ ಇಷ್ಟು ಅಗಾಧವಾದ ಸಾಹಿತ್ಯ, ನೂರಾರು ಸಂವಾದಗಳು ಮತ್ತು ತತ್ವಜ್ಞಾನದ ಬೃಹತ್ ಸಾಮ್ರಾಜ್ಯವೇ ನಿರ್ಮಾಣವಾಗಬಲ್ಲದು ಎಂದಾದರೆ ಆ ಮೂಲತತ್ವದ ಶಕ್ತಿ ಮತ್ತು ವಿಸ್ತಾರ ಎಷ್ಟಿರಬಹುದು ಅಂತಲ್ವಾ? ಹೌದು.
ಭವಿಷ್ಯದಲ್ಲಿ ಈ ಜ್ಞಾನವು ಇನ್ನೆಷ್ಟು ಹೊಸ ರೂಪಗಳನ್ನು ಪಡೆದುಕೊಳ್ಳಬಹುದು ಅನ್ನೋದನ್ನ ನಾವೆಲ್ಲರೂ ಯೋಚಿಸಬೇಕಾಗಿದೆ. ಈ ಅದ್ಭುತ ಜ್ಞಾನದ ಪಯಣದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಮುಂದಿನ ಜ್ಞಾನದ ಪಯಣದಲ್ಲಿ ಮತ್ತೆ ಸಿಗೋಣ.